ನಾನೊಂದು ಉದಾಹರಣೆ ಹೇಳಿ ನಿಲ್ಲಿಸ್ಬಿಡ್ತೇನೆ, ಭಾಳ ಅದ್ಭುತವಾದ ಉದಾಹರಣೆ ಹೇಳ್ತೇನೆ. ನಾವು ಸಣ್ಣ ಘಟನೆ ನಂದೇ ಹೇಳಬೇಕು. ಧಾರವಾಡದಲ್ಲಿ ಓದ್ತಾ ಇದ್ದೆ ನಾನು, ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಭಾಳ ಪ್ರಸಿದ್ಧ ಶಾಲೆ. ಆವಾಗ ನೀವು ಪುರಾಣದಲ್ಲಿ ಕತೆ ಕೇಳಿರಬೇಕು, ದೂರ್ವಾಸ ಅಂತ. ಭಾರಿ ಕೋಪ ಮಾಡ್ಕೊಂಡು ಬೇಗ ಬೇಗ ಶಾಪ ಕೊಡುವಂಥ ಮನುಷ್ಯ ದೂರ್ವಾಸ. ನಮ್ಮ ಹೆಡ್ ಮಾಸ್ಟರ್ ದೂರ್ವಾಸನಕ್ಕಿಂತ ಒಂದು 100% ಜಾಸ್ತಿ ಕೋಪ. ಅವ್ರು ಹೇಗೆ ಅಂದ್ರೆ ಎದುರಿಗೆ ಬಂದು ಹುಡುಗನ ಕರಿಬೇಕು, ಬರ ಇಲ್ಲಿ ಅದು ಕಪಾಳಕ್ಕೆ ಬಂದು ಹೊಡಿಬೇಕು. ಏನು ಹೆಸರು ನಿಂದು ಅಂತ ಕೇಳಬೇಕು. ಹೊಡೆದ್ಮೇಲೆ ಅವ್ನು ಹೇಳ್ತ ನೀ ಹೋಗು, ಅವನು ಕಳಿಸು ಅನ್ಬೇಕು. ಆ ಥರ ಕೋಪಿಷ್ಟ ಮನುಷ್ಯ. ಅವ್ರ ಹೆಸರು ಕೇಳಿದ್ರೆ ಹೆದರ್ತಾ ಇದ್ವಿ ನಾವು. ಬಟ್ ಒಳ್ಳೆ ಟೀಚರ್. ನಾನು 9th ಸ್ಟ್ಯಾಂಡರ್ಡ್ ಕ್ಲಾಸಲ್ಲಿದ್ದಾಗ ಕ್ಲಾಸಲ್ಲಿ ಕೂತಿದ್ದೀನಿ. ಅಟೆಂಡರ್ ಬಂದು ಒಂದು ಚೀಟಿ ಕೊಟ್ಟೋದ ನನ್ನ ಮುಂದೆ. ಅದ್ರಲ್ಲಿ ಬರೆದಿತ್ತು, ತರಗತಿ ಮುಗಿದ ಮೇಲೆ ಹೆಡ್ ಮಾಸ್ಟರ್ನ ಭೇಟಿ ಆಗ್ಬೇಕಂತೆ ಅಂತ. ಎದೆ ಹೊಡೆದು ಹೋಯ್ತು ನಂದು. ಹೊಡಿತಾರೆ ಅಂತ ಗ್ಯಾರಂಟಿ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಕರೆದ್ರು ನನ್ನ? ಮುಂದಿನ ತರಗತಿ ಪಾಠ ಅರ್ಥವೇ ಆಗಲಿಲ್ಲ ನನಗೆ. ಕ್ಲಾಸ್ ಮುಗಿದ್ನಲ್ಲಿ ಏನು ಮಾಡಬೇಕು, ಹೆಂಗೆ ಪಾರಾಗಬೇಕು ಇವ್ರ ಕಡೆಯಿಂದ ಅಂತ ವಿಚಾರ ಮಾಡ್ತಿದ್ದೆ. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಹೆಡ್ ಮಾಸ್ಟರ್ ರೂಮಿಗೆ ಹೋದೆ. ಹೋಗುವಾಗ ನಡ್ಕ ನಮಗೆಲ್ಲ. ಬಾಗಿಲು ತಟ್ಟಿ ಒಳಗೆ ಹೋದೆ. ಅಲ್ಲಿ ಪ್ರಿನ್ಸಿಪಾಲ್ ಕೂತಿದ್ದಾರೆ. ಅವ್ರ ಮುಂದೆ ಒಂದು ಟೇಬಲು, ಅದ್ರ ಮುಂದೆ 3 ಕುರ್ಚಿ ಅತಿಥಿಗಳು ಕೊಡೋದಕ್ಕೆ. ನಾನು ಒಳಗೆ ಹೋಗಿ, ಸರ್ ಕರೆದ್ರಂತೆ ಅಂದೆ. ಒಳಗೆ ಬಾ ಅಂದರು. ಒಳಗೆ ಕಾಲಿಟ್ಟೆ. ನೋಡೋ, ಕೇಳೋದು ಪ್ರಶ್ನೆ, ಕನ್ಸಲ್ಟೇಷನ್ ಇಲ್ಲ, ಡೈರೆಕ್ಟ್ ಆರ್ಡರ್ಸ್ ಅವ್ರದ್ದೆಲ್ಲ. ಇಲ್ಲ ನೋಡೋ, ಮುಂದಿನ ವಾರ ಇಂಟರ್ ಸ್ಕೂಲ್ ರೆಸಿಟೇಷನ್ ಕಾಂಪಿಟೇಷನ್ ಇದೆ. ನೀನು ನಮ್ಮ ಶಾಲೆಯನ್ನು ಪ್ರತಿನಿಧಿಸಬೇಕು. ಯು ಶುಡ್ ಗೋ ಆ್ಯಂಡ್ ಸ್ಪೀಕ್ ಅಬೌಟ್ ಆ್ಯಂಟೋನಿ. ಜೂಲಿಯಸ್ ಸೀಸರ್ ನಾಟಕದಲ್ಲಿ ಆ್ಯಂಟೋನಿ ಸ್ಪೀಚ್ ಅಂತಿದೆ, ಅದನ್ನು ರಿಸೈಟ್ ಮಾಡ್ಬೇಕು. ನೀವು ಹೋಗಿ ಪ್ರಾಕ್ಟೀಸ್ ಮಾಡ್ಕೊ ಹೋಗು ಅಂದರು. ಆರ್ಡರ್. ನನಗೆ ಭಾಳ ಹೆದರಿಕೆ, ಸ್ಟೇಜ್ನಲ್ಲಿ ಹೋಗೋದಕ್ಕೆ ಹೆದರಿಕೆ ಇತ್ತು. ನಾನು, ಸರ್ ನನಗೆ ಬೇಡ ಸರ್ ಅಂದೆ. ಮುಂದೆ ಬಂದರು. ಏನಂದಿ ಅಂದರು. ನಾನು ಹೇಳಿದೆ, ಸರ್ ನನಗೆ ಭಾಳ ಹೆದರಿಕೆ ಇದೆ ಸರ್. ನನಗಿಂತ ಚೆನ್ನಾಗಿ ಮಾತಾಡೋರು ಇಷ್ಟೇ ಅಂದಿದ್ದೀನಿ, ಪೂರ್ತಿ ಸೆಂಟೆನ್ಸ್ ಮುಗಿಸಿಲ್ಲ. ಇನ್ನು ಎಡಗ ಎತ್ತಿ ಪಟಾರ್ ಅಂತ ಬಳ್ಳಿಕೆನ್ನೆಗೆ ಹೊಡೆದ್ರು. ಇನ್ನೂ ಚುರುಚುರು ಅನ್ನತ್ತೆ ನನಗೆ. 70 ವರ್ಷದ ಮೇಲೆ ಹೊಡೆದ್ಬಿಟ್ಟು, ಹೋಗೋ ಪ್ರಾಕ್ಟೀಸ್ ಮಾಡಿ ಹೋಗೋ, ನಾಡಿದ್ದು ಬಂದು ನನಗೆ ರಿಹರ್ಸಲ್ ಮಾಡಬೇಕು ಅಂದರು. ನಿಂತರೆ ಇನ್ನೊಂದು ಬೀಳ್ತದೆ ಅಂತ ಗೊತ್ತು. ಸೀದಾ ಹೊರಗಡೆ ಹೋದೆ. ಆದರೆ ನಾನು ಮನೆಗೆ ಹೋಗಿ ನಮ್ಮ ಅಕ್ಕನಿಗೆ ಹೇಳಿದೆ, ಅಕ್ಕ ಹಿಂಗೆ ಬೈದರು ಹೆಡ್ ಮಾಸ್ಟ್ರು ಅಂತ. ಸರಿ ಮಾಡಿದ್ರು ನಿನಗೆ ಅಂದು, ಬಾಯ್ಪಾಟ್ ಮಾಡು ಅಂದು. ಅದು ಯಾವ ಜೂಲಿಯಸ್ ಸೀಸರು, ಅದು ಯಾವ ಆ್ಯಂಟೋನಿ ಗೊತ್ತಿಲ್ಲ ನನಗೆ. ಪುಸ್ತಕ ತಗೊಂಡೆ, ಆ್ಯಂಟೋನಿ ಸ್ಪೀಚ್ ಪೂರ್ತಿ ಬಾಯ್ಹಾಟ್ ಮಾಡಿದೆ. 2 ದಿವಸ ಬಿಟ್ಟು ಹೆಡ್ ಮಾಸ್ಟರ್ ಮುಂದೆ ಹೋಗಬೇಕು. ನಿಂತ್ಕೊಂಡೆ. ಓದೋ ಅಂದರು. ಪುಸ್ತಕ ಇಟ್ಕೊಂಡಿದ್ದೀನಿ. ಅವ್ರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ದಯವಿಟ್ಟು ಗಮನಿಸಿ ಆ ಟೀಚರ್ ಹೇಗಿದ್ರು ಅಂತ. ನಾನು ಶುರು ಮಾಡಿದೆ, ಫ್ರೆಂಡ್ಸ್, ರೋಮನ್ಸ್ ಆ್ಯಂಡ್ ಕಂಟ್ರಿಮೆನ್, ಲೆಂಡ್ ಮೈ ಯುವರ್ ಇಯರ್ಸ್ ಅಂತ. 60 ವರ್ಷದಿದೆ, ಇವತ್ತು ನೆನಪಿದೆ ನನಗಿನ್ನ ಅದು ಸೆಂಟೆನ್ಸ್. ಫ್ರೆಂಡ್ಸ್, ರೋಮನ್ಸ್ ಆ್ಯಂಡ್ ಕಂಟ್ರಿಮೆನ್, ಲೆಂಡ್ ಮೈ ಯುವರ್ ಇಯರ್ಸ್ ಅಂದೆ. ಸ್ಟಾಪ್ ಅಂದರು. ಯಾಕಂತಾರೆ ನೋಡಿದೆ. ದೇರ್ ಇಸ್ ಅ ಕಾಮಾ ದೇರ್ ಅಂದರು. ನನಗೆ ಕಾಮಾ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆಗ ಅರ್ಥ ಆಯ್ತು, ಕಾಮಾ ಅಂದರೆ ಪಾಸ್. ಸುಮ್ಮನೆ ಬಡ ಓದ್ಕೊಂಡು ಹೋಗ್ಬೇಡ, ಪಾಸ್. ಫ್ರೆಂಡ್ಸ್, ರೋಮನ್ಸ್ ಆ್ಯಂಡ್ ಕಂಟ್ರಿಮೆನ್, ಲೆಂಡ್ ಮಿ ಯುವರ್ ಇಯರ್ಸ್ ಹೇಳಿಕೊಟ್ರು. ಬ್ಯಾಟ್ ಮಾಡಿಸಿದ್ರು. 2 ಸಲ ರಿಹರ್ಸಲ್ ಮಾಡಿಸಿದ್ರು. ಮುಂದೆ ಬರುವಾರ ಹೋದೆ ನಾನು, ಕಾಂಪಿಟೇಷನ್ಗೆ ಹೋದೆ. ನನ್ನ ಮೇಲೆ ಕರುಣೆಯಿಂದಾನೋ ಅಥವಾ ಆ ಟ್ರೈನಿಂಗ್ನಿಂದಾನೋ ಫಸ್ಟ್ ಪ್ರೈಸ್ ಬಂತು ನನಗೆ ಇಂಟರ್ ಸ್ಕೂಲ್ ಕಾಂಪಿಟೇಷನಲ್ಲಿ. ಈ ದೊಡ್ಡ ಕಪ್ ಕೊಟ್ಟರು. ಅದೆಲ್ಲ ಸಂತೋಷ. ಕಪ್ ತೊಗೊಂಡು ಹೋಗುವಾಗ ಇರೋದಕ್ಕಿಂತ 6 ಇಂಚ್ ಉದ್ದ ಹಾಕಿದ್ದೆ ನಾನು. ಹೋಗಿ ಹೆಡ್ ಮಾಸ್ಟ್ರಿಗೆ ಕೊಟ್ಟೆ. ವೆರಿ ಗುಡ್ ಅಂದರು. ನಮ್ಮಲ್ಲೊಂದು ಪದ್ಧತಿ ಇತ್ತು, ಸಾಮಾನ್ಯ ಎಲ್ಲ ಶಾಲೆಯಲ್ಲಿ ಮಾಡ್ತಾರೆ. ಯಾವುದಾದ್ರೂ ಮಗುಗೆ ಯಾವುದಾದ್ರೂ ಪ್ರೈಸ್ ಬಂದರೆ ಮರುದಿನ ಅಸೆಂಬ್ಲಿ ಇರ್ತದಲ್ಲ, ಸ್ಕೂಲ್ ಅಸೆಂಬ್ಲಿ, ಅಲ್ಲಿ ಹೆಡ್ ಮಾಸ್ಟರ್ ಮತ್ತೊಮ್ಮೆ ಕೊಡ್ತಾರೆ ಹುಡುಗಿಗೆ. ಎಲ್ಲ ಹುಡುಗರ ಮುಂದೆ ಗೊತ್ತಾಗಲಿ ಅಂತ. ನನಗೆ ಗೊತ್ತಿತ್ತು ಮರುದಿವ್ಸ ಮಾಡ್ತಾರೆ ಅಂತ. ಕರೆದ್ರು, ಬಾರೋ ಇಲ್ಲಿ ಮೇಲೆ ಅಂತ ಕರೆದ್ರು. ಸ್ಟೇಜ್ ಮೇಲೆ ಹೋದೆ. 1200 ಜನ ಹುಡುಗರಾಗ ನಮ್ಮ ಕಾಲೇಜ್ ಸ್ಕೂಲಲ್ಲಿ. ಈ ಕಡೆ ಎಲ್ಲ ಹುಡುಗರು, ಈ ಕಡೆ ಎಲ್ಲ ಹುಡುಗಿಯರು ನಿಂತ್ಕೊಂಡಿರ್ಬೇಕು. ಹೋದೆ. ಹೇಳಿದ್ರು, ಮೈಕ್ ಮುಂದೆ ನಿಂತಿದ್ದಾರೆ ಹೆಡ್ ಮಾಸ್ಟ್ರು. ಮೊನ್ನೆ ಹೋಗಿದ್ದ ಇವನು, ಆ್ಯಂಟೋನಿ ಸ್ಪೀಚ್ ಹೇಳ್ದ, ಫಸ್ಟ್ ಪ್ರೈಸ್ ಬಂದಿದೆ, ವೆಲ್ ಡನ್, ವೆರಿ ವೆಲ್ ಡನ್ ಅಂದರು. ಎಲ್ಲರೂ ಕಪ್ ಚಪ್ಪಾಳೆ ತಟ್ಟಿದ್ರು. ಕಪ್ ಕೊಟ್ರು ಇನ್ನೊಂದು ಕೈ ನನ್ನ ಕೈಯಲ್ಲಿ. ಐ ವಾಸ್ ಆನ್ ಕ್ಲೌಡ್ 9. ಭಾರಿ ಖುಷಿಯಾಗಿತ್ತು. ಅಷ್ಟೇ ಆದರೆ ಚೆನ್ನಾಗಿತ್ತು. ಹೆಡ್ ಮಾಸ್ಟರ್ ಮುಂದೆ ಮೈಕ್ ಇದೆ ಅಂತ ಅವ್ರು ಮರ್ತಿದ್ರೋ ಮುದ್ದಾಂ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಮೈಕ್ ಆನ್ ಇದೆ. ನನಗೆ ಕೇಳ್ತಾರೆ, ಮೊನ್ನೆ ಕಪ್ಪಾಳಿಗೆ ಹೊಡೆದ್ನಲ್ಲ, ಭಾಳ ನೋವು ಆತೇನೋ ಅಂದರು. ಎಷ್ಟು ಕೆಟ್ಟ ಅನಿಸ್ತು ನನಗೆ. ಯಾಕಪ್ಪ ಜನ್ಮ ಬಂತು ಅನಿಸ್ಬಿಡ್ತು. ಆವಾಗ ಹೊಡೆದದ್ದು ಹೆಡ್ ಮಾಸ್ಟರ್ಗೆ ನನಗಿಬ್ಬರಿಗೆ ಗೊತ್ತಿತ್ತು. ಇಡೀ ಶಾಲೆ ಗೊತ್ತಾಯ್ತು. ಅದರಲ್ಲೂ ಹುಡುಗಿಯರಿಗೆಲ್ಲ ಗೊತ್ತಾಯ್ತಲ್ಲ ಹೊಡೆಸ್ಕೊಂಡಿದ್ದಾನೆ ಇವನು ಅಂತ. ಭಾರಿ ಕೆಟ್ಟ ಅನಿಸ್ಬಿಡ್ತು ನನಗೆ. ಆದರೆ ಇವತ್ತು ಅದಾಗಿ 50 ವರ್ಷದ ಮೇಲೆ ಪ್ರತಿ ಸಲ ನಾನು ಸ್ಟೇಜ್ ಮೇಲೆ ನಿಂತು ಮಾತಾಡುವಾಗ ನಮ್ಮ ಹೆಡ್ ಮಾಸ್ಟರ್ ನೆನೆಸ್ಕೋತೇನೆ.
ಇವತ್ತು ನನ್ನ ಧೈರ್ಯ ಕೊಟ್ಟದ್ದವರು, ಇಲ್ದಿರ ಮುಂದೆ ಬರ್ತಿರ್ಲಿಲ್ಲ. ಈಗ ನಾ ಯಾಕೆ ಈ ಮಕ್ಕಳಿಗೆ ಮಾತನ್ನು ಹೇಳಬೇಕು, ಈ ಮಕ್ಕಳಿಗೆ ಮಾತನ್ನು ಹೇಳಬೇಕು ಅಂದರೆ, ಯಾವುದೋ ಕಾರಣಕ್ಕೆ ಶಿಕ್ಷಕರು ನಿಮ್ಮನ್ನು ಬೈತಾರೆ, ದಂಡಿಸ್ತಾರೆ, ಅಲ್ಲ ಸರಿ ಅಲ್ಲ ಮಾಡಬೇಡ ಅಂತ ಬೈತಾರೆ. ಆ ಹೊತ್ತಿ ಬೇಜಾರಾಗತ್ತೆ ಮಕ್ಕಳ ಮನಸ್ಸಿಗೆ, ಛೇ ಈಗ ಅಂದ್ಬಿಟ್ರಲ್ಲ ಕ್ಲಾಸಲ್ಲಿ ಟೀಚರು ಬೈದ್ಬಿಟ್ರಲ್ಲ ನನಗೆ ಅಂತ. ತಪ್ಪು ತಿಳ್ಕೊಬೇಡಿ. ದಟ್ ಇಸ್ ದ ಪಾಯಿಂಟ್ ಆಫ್ ಟರ್ನಿಂಗ್ ಪಾಯಿಂಟ್ ಫಾರ್ ಯುವರ್ ಲೈಫ್. ಇವತ್ತು ಗೊತ್ತಾಗಲ್ಲ, 20 ವರ್ಷ ಆದಮೇಲೆ ಆ ಮೇಷ್ಟ್ರು ಬೈದದಕ್ಕೆ ನಾನು ಸರಿಯಾಗಿದ್ದೀನಿ ಅಂತಾಗತ್ತೆ. ನನ್ನ ಜೀವನಕ್ಕೆ ದಾರಿ ತೋರ್ಸೋಕ್ಕಿರುವಂಥ ಗುರುಗಳು, ಶಿಕ್ಷಕರು, ಅವ್ರು ಎಂದೂ ಸುಮ್ಮನೆ ಬೈಯಲ್ಲ ನಿಮ್ಮನ್ನು. ನಮ್ಮ ಜೀವನವನ್ನು ಪರಿವರ್ತನೆ ಮಾಡೋದಕ್ಕೆ, ಸರಿಯಾದ ದಾರಿ ತರೋದಕ್ಕೆ ಹೇಳ್ತಾರೆ. ಅದು ನೆನ್ಪಿಟ್ಕೊಳ್ಳಿ. ಆ ಕ್ಷಣಕ್ಕೆ ಬೇಜಾರಾಗಿರುತ್ತೆ ಮಕ್ಕಳಿಗೆ, ಆದರೆ ಮುಂದೆ 10 ವರ್ಷ ಆದಮೇಲೆ, ಅದಕ್ಕೆ ಹೇಳ್ತೀನಲ್ಲ, ದ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಐಡೆಂಟಿಫೈಡ್ ಇನ್ ದ ಹೈಂಡ್ ಸೈಟ್. ನಮ್ಮ ಜೀವನದಲ್ಲಿ ಮೌಲ್ಯ ಯಾವಾಗ ಬಂತು ಅಂತ ಗೊತ್ತಾಗಬೇಕಾದ್ರೆ ಒಂದು 15 ವರ್ಷ ಆಗಬೇಕು. ಮಕ್ಕಳು ಬೆಳೆಯುವಾಗ ಇಬ್ಬರು ಅವ್ರ ಮೇಲೆ ತುಂಬ ಪರಿಣಾಮ ಬೀರ್ತಾರೆ. 15 ವರ್ಷ ಆಗೋ ತನಕನೂ ಅತ್ಯಂತ ಪ್ರಭಾವ ಬೀರುವಂಥ ಇಬ್ಬರು ಅಂದರೆ ಮನೆಯಲ್ಲಿ ತಂದೆ ತಾಯಿ, ಶಾಲೆಯಲ್ಲಿ ಶಿಕ್ಷಕರು. ಇವರಿಬ್ಬರೂ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ ಮಕ್ಕಳು ಹೇಗಾಗ್ತಾರೆ ನೋಡಿ. ಮಕ್ಕಳು ಬೆಳೆಯುವಾಗ ಇಬ್ಬರು ಅವ್ರ ಮೇಲೆ ತುಂಬ ಪರಿಣಾಮ ಬೀರ್ತಾರೆ. 15 ವರ್ಷ ಆಗೋ ತನಕನೂ ಅತ್ಯಂತ ಪ್ರಭಾವ ಬೀರುವಂಥ ಇಬ್ಬರು ಅಂದರೆ ಮನೆಯಲ್ಲಿ ತಂದೆ ತಾಯಿ, ಶಾಲೆಯಲ್ಲಿ ಶಿಕ್ಷಕರು. ಇವರಿಬ್ಬರೂ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ ಮಕ್ಕಳು ಹೇಗಾಗ್ತಾರೆ ನೋಡಿ. ಎಲ್ಲೋ ರಾಮೇಶ್ವರಂದಲ್ಲಿ ಓದಿದಂಥ ಹುಡುಗ ಕಲಾಂ ಆಗಿ ರಾಷ್ಟ್ರಪತಿ ಆಗೋದಾದರೆ, ಕೇರಳದ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗ KR ನಾರಾಯಣನ್ನಾಗಿ ರಾಷ್ಟ್ರಪತಿ ಆಗೋದಾದರೆ, ಪಂಜಾಬದ ಯಾವುದೋ ಹಳ್ಳಿಯಲ್ಲಿ ಓದಿದಂಥ ಹುಡುಗ ಧ್ಯಾನಿಯಾಗಿ ಮನಮೋಹನ್ ಸಿಂಗ್ ಆಗಿ ಪ್ರಧಾನಮಂತ್ರಿ ಆಗೋದಾದರೆ, ಅಲಹಾಬಾದ್ ಪ್ಲಾಟ್ಫಾರ್ಮಲ್ಲಿ ಚಹಾ ಮಾರ್ತಿದ್ದಂಥ ಹುಡುಗ ಇವತ್ತು ಪ್ರಧಾನಮಂತ್ರಿ ಆಗೋದಾದರೆ, ನನಗೊಂದು ಆಸೆ ಇದೆ. ಯಾಕೆ ಹೇಳ್ತೀನಿ ಮಾತನ್ನಂದರೆ, ಶಿಕ್ಷಕರು, ಪಾಲಕರು ಅಯ್ಯೋ ಇವನೇನಾಗ್ತಾನೆ ಬಿಡ್ರಿ ಅನ್ನೋದು ಬೇಕಾಗಿಲ್ಲ. ಆ ಮಗು, ಆ ಹುಡುಗ ಭಾರತದ ಅತ್ಯಂತ ದೊಡ್ಡ ನೇತಾರ ಆಗ್ತಾನೆ ಅಂತ ನಾವು ಮನಸ್ಸಿಟ್ಕೊಂಡು ಮಾಡಿದರೆ ಖಂಡಿತ ಆಗತ್ತೆ. ಈ ಘಟನೆನ ನನಗೆ ಡಾಕ್ಟರ್ ಕಲಾಮೆ 10 ಸಲ ಹೇಳಿದ್ದಾರೆ. ಅವ್ರ ಜೊತೆಗೆ 15 ವರ್ಷ ಬದುಕಿದವನು ನಾನು. ಅವ್ರು ಹೇಳೋರು, ನಾನು ಇವತ್ತೇನಾದರೂ ವೈಮಾನಿಕ ಸಿದ್ಧಾಂತ, ಏರೋಸ್ಪೇಸ್ ಇಂಜಿನಿಯರಿಂಗ್ ಬಗ್ಗೆ ಆಸಕ್ತಿ ತೋರಿಸಿದ್ರೆ ನಾನು ರಾಮೇಶ್ವರಂ ಸ್ಕೂಲ್ ಟೀಚರ್ ಕಾರಣ. ಪ್ರೈಮರಿ ಸ್ಕೂಲು, ಸಮುದ್ರ ದಂಡೆಗಿರುವಂಥ ಶಾಲೆ, ಮೇಷ್ಟ್ರು ಬರಬೇಕು. ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಮೇಷ್ಟ್ರು, ಅಯ್ಯರ್ ಮಾಸ್ಟರ್ ಅಂತ ಕರೆಯೋರು. ಒಂದು ದಿವಸ ಪಾಠ ಮಾಡುವಾಗ ಬೋರ್ಡ್ ಮೇಲೆ ಚಿತ್ರ ಬರೆದು ತೋರಿಸ್ತಾ ಇದ್ರಂತೆ, ಪಕ್ಷಿ ಹೆಂಗೆ ಹಾರ್ತದೆ ಅಂತ ಹೇಳಿದರು. ಪಕ್ಷಿ ರೆಕ್ಕೆ ಬಿಡಿತದೆ, ಗಾಳಿ ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಅಂತ ಚಿತ್ರ ತೋರಿಸಿದ್ರು. ಅರ್ಥ ಆಯ್ತೇನ್ರೋ ಅಂತ ಕೇಳಿದ್ರು. ಇಲ್ಲ ಅಂದ್ರು ಹುಡುಗರು. ಎಂಥ ದಡ್ಡ ಇದ್ದೀನಿ ನಾನು, ಬರ್ರಿ ಹೊರಗೆ ಬಂದ್ರು, ಬೀಚ್ ಮೇಲೆ ಹೋಗೋಣ ಅಂದರು. ಆ ಬೀಚ್ ಮೇಲೆ ಬಂದರೆ 16,000 ಪಕ್ಷಿ ಹಾರಾಡ್ತಾ ಇದ್ದ. ಆಮೇಲೆ ನೋಡೋದನ್ನು ಪಕ್ಷಿ ಹೆಂಗೆ ಹಾರ್ತದೆ ನೋಡು, ರೆಕ್ಕೆಯಿಂದ ಗಾಳಿ ಹಿಂದೆ ತಳ್ಳುತ್ತದೆ, ಪಕ್ಷಿ ಮುಂದೆ ಹೋಗ್ತದೆ. 5 ನಿಮಿಷ ಬರ್ತಗೆ ಅರ್ಥ ಆಯಿತು. ಎಲ್ಲ ಹೋದ್ರು ಮಕ್ಕಳು. ಒಬ್ಬ ಹುಡುಗ ನಿಂತೇ ಇದ್ದ. ಯಾಕೋ ನೀನು ನಿಂತ್ಕೊಂಡೆ ಅಂತ ಕೇಳಿದರು. ಸರ್ ನೀವು ಹೇಳಿದ್ದು ಸರಿ, ಪಕ್ಷಿ ತನ್ನ ರೆಕ್ಕೆ ಹಿಂದೆ ಗಾಳಿ ತಳ್ಳಿ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ, ಆದರೆ ವಿಮಾನ ರೆಕ್ಕೆ ಹೆಂಗೆ ಇರ್ತಾವಲ್ಲ ಸರ್, ವಿಮಾನದ್ದು ರೆಕ್ಕೆ ಬಡ್ಕೊಳ್ಳೋದೇ ಇಲ್ಲ, ಅದರೊಳಗೆ ಇಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ತೂಕ ಸಾಮಾನು ಇರ್ತದೆ, ಅದೇಂಗೆ ಹಾರುತ್ತೆ ಸರ್ ಅಂತ ಕೇಳಿದ ಹುಡುಗ. ಆ ಬಡ ಮೇಷ್ಟ್ರು, ಪ್ರಾಮಾಣಿಕ ಮೇಷ್ಟ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲೋ ಮಾರಾಯ, ನಾವು ವಿಮಾನ ನಿಲ್ದಾಣನೇ ನೋಡಿಲ್ಲ ಇದುವರೆಗೂ. ನೀ ನೋಡಬೇಕು, ನೋಡೋದಷ್ಟೇ ಅಲ್ಲ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದ್ರಂತೆ. ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದರು. ಆ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು ಹುಡುಗನಿಗೆ, ವಿಮಾನ ಮಾಡಬೇಕು ಅಂತ. ಇಂಜಿನಿಯರಿಂಗ್ ಮಾಡಿದ, ಅಮೆರಿಕಕ್ಕೆ ಹೋದ, ನಾಸಾದಲ್ಲಿ ಕೆಲಸ ಮಾಡಿದ, ಮಿಸೈಲ್ಸ್ ಅಂತ ಕಲ್ಕೊಂಬಂದ, ಭಾರತಕ್ಕೆ ಬಂದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದರು, DRDOದಲ್ಲಿ ಡೈರೆಕ್ಟರ್ ಆದರು, ಭಾರತ ರತ್ನ ಆಗಿ ಕೊನೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆದರು. ಅವ್ರು ಹೇಳೋರು, ದ ಡಿಸೈರ್ ಫಾರ್ ಮೈ ಬಿಕಮಿಂಗ್ ಎ ಏವಿಯೇಷನ್ ಸೈಂಟಿಸ್ಟ್, ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದಿ ಬೀಚ್ ಆಫ್ ರಾಮೇಶ್ವರಂ. ಒಬ್ಬ ಮೇಷ್ಟ್ರು, ಅಯ್ಯರ್ ಮಾಸ್ಟರ್ ಕಲ್ಪನೆ ಕೂಡ ಇಲ್ಲ ತನ್ನ ಹುಡುಗ ರಾಷ್ಟ್ರಪತಿ ಆಗ್ತಾನೆ ಅಂತ ಗೊತ್ತಿಲ್ಲ. ಅವ್ರು ಆಗೋತ್ತಿಗೆ ಅಯ್ಯರ್ ಇರಲೂ ಇಲ್ಲ. ಆದರೆ ಒಬ್ಬ ರಾಮೇಶ್ವರಮದಲ್ಲಿ ಒಬ್ಬ ಶಾಲೆ ಮೇಷ್ಟ್ರು ಒಬ್ಬ ರಾಷ್ಟ್ರಪತಿ ನಿರ್ಮಾಣ ಮಾಡೋದಾದರೆ ನಮ್ಮ ಶಿಕ್ಷಕರೆಲ್ಲ ಬೇಕಾದಂಗೆ ಮಾಡ್ಬೋದು, ಇನ್ನೂ ಮಾಡ್ಬೋದು. ಅದು ಮಾಡಲಿ ಅಂತ ನನ್ನ ಆಸೆ. ಪ್ರತಿಯೊಂದು ಮಗುವಿನಲ್ಲಿ ದೊಡ್ಡ ಶಕ್ತಿ ಇದೆ. ಇದುವರೆಗೂ ನಾನು ದಡ್ಡ ಮಕ್ಕಳನ್ನು ಕಂಡಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ, ನಿಜವಾಗ್ಲೂ 52 ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದು ನಾನು. ಇದುವರೆಗೂ ಒಬ್ಬ ದಡ್ಡ ವಿದ್ಯಾರ್ಥಿ ಸಿಕ್ಕಿಲ್ಲ ನನಗೆ. ಯಾವ ಮಗುನೂ ದಡ್ಡ ಅಲ್ಲ. ತಾಯಿನ ಕೇಳಿ ನೋಡಿ, ಆ ಮಗು ತಾಯಿನ, ಆಕೆ ಹೇಳ್ತಾಳೆ, ನನ್ನ ಮಗ ದಡ್ಡ ಅಲ್ರಿ, ಗಣಿತ ಬರಲ್ಲ ಅವನಿಗಷ್ಟೇ, ಸೈನ್ಸ್ ಬರಲ್ಲ ಅವನಿಗಷ್ಟೇ, ಇಂಗ್ಲೀಷ್ ಬರಲ್ಲ ಅಷ್ಟೇ, ದಡ್ಡ ಅಲ್ಲ ಅವನು. ದಡ್ಡ ಅಲ್ಲ,
ಅವನು ಗಣಿತದಲ್ಲಿ 100ಕ್ಕೆ 100 ಬರಲಿಕ್ಕಿಲ್ಲ, ಆದ್ರೆ ಅವ್ನು ಬಹುದೊಡ್ಡ ಕಬಡ್ಡಿ ಚಾಂಪಿಯನ್ ಆಗ್ಬೋದು. ತೆಂಡೂಲ್ಕರ್ಗೆ ಮ್ಯಾಥಮೆಟಿಕ್ಸ್ ಬರಲ್ಲ ಅಂತ ಅವ್ನ ಟೀಚರ್ ನನಗೆ ಹೇಳ್ತಾ ಇದ್ಲು, ನಮ್ಮ ಅಕ್ಕನ ಕ್ಲಾಸ್ಮೇಟ್ ಆಕೆ. ತಿರ್ಗಲ್ಲ, ಅಯ್ಯೋ ಅವ್ನು ಗ್ಯಾರಂಟಿ ಫೇಲ್ ಆಗ್ತಾನೆ. ತಲೆ ಕೆಟ್ಟು ಹೋಯ್ತಾನೆ ಕೇಳಿ ಕೇಳಿ. ಮ್ಯಾಥ್ಸ್ ಬರಲ್ಲ. ನಾ ಇದೆ ಬಿಡು, ನಿನಗೆ ಅವನು ಮ್ಯಾಥ್ಸ್ ಬರಲ್ಲ, ಅವನು ಇನ್ನೇನು ಮ್ಯಾಥ್ಸ್ ಬರಲ್ಲ ಅಂದೆ. ಅವನದೇನು ಮ್ಯಾಥ್ಸು ಅಂತ ಕೇಳಿದ್ಲು. ಅವ್ನು ಇರೋದು 5 ಫೂಟ್ 4 ಇಂಚ್ ಇದ್ದಾನೆ, 4 ಇಂಚ್ ಆಗಲ್ಲ ಬ್ಯಾಟ್ ಹಿಡ್ಕೊಂಡು ನಿಂತ್ಕೋತಾನೆ. ಅವನು ತಪ್ಪಿಸ್ಬೇಕು ಅಂತ ಹೇಳಿ ತಾಸಿಗೆ 150 ಕಿಲೋಮೀಟರ್ ವೇಗದಲ್ಲಿ ಚೆಂಡು ಎಸಿತಾರೆ ಅವರು. ಅನುಕೂಲ ಮಾಡ್ಲಿಕ್ಕಲ್ಲ, ಇವನು ಔಟ್ ಮಾಡ್ಬೇಕಂತ ಒಗೆಯೋದು ಅವರು. 1/4 ಸೆಕೆಂಡಲ್ಲಿ ಬಾಲ್ ಬರ್ತದೆ ಅಲ್ಲಿಂದ ಇಲ್ಲಿ, 1/4 ಸೆಕೆಂಡಲ್ಲಿ. ಅಷ್ಟೊಳಗೆ ಅವನು ಎಡಗಾಲು ಎಷ್ಟು ಮುಂದಿಡಬೇಕು, ಬ್ಯಾಟ್ ಹೆಂಗೆ ಮಾಡಬೇಕು, ಎಲ್ಲಿ ಹೊಡಿಬೇಕು, ಜನ ಎಲ್ಲಿದ್ದಾರೆ, ಮೇಲ್ ಹೊಡಿಬೇಕಾ ಗ್ರೌಂಡ್ ಹೊಡಿಬೇಕಾ, ಇದೆಲ್ಲ ತೀರ್ಮಾನ 1/4 ಸೆಕೆಂಡಲ್ಲಿ ಆಗಬೇಕು. ಪಟಾರ ಅಂತ ಹೊಡೆದ ಅಂದರೆ ಬಾಲ್ ಬೌಂಡ್ರಿ ದಾಟಿದಾಗ 100 ಕೋಟಿ ಜನ ಇದ್ದಂತ ಲವ್ಲಿ ಶಾಟ್ ಅಂತಾರೆ. ಆಕೆ ಹೇಳಿದೆ, ಅವನ ಬದಲು ನೀನೇನಾದರೂ ಇದ್ದಿದ್ರೆ ಆರ್ಥೋಪೆಡಿಕ್ ಹಾಸ್ಪಿಟ್ಲಲ್ಲೇ ಇರ್ತಿದ್ದಿ ಅಲ್ವಾ. ಆ ಬಾಲ್ ಬಿದ್ದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ. ನೋಡಿ, ಆ ಗಣಿತ ಬರಲ್ಲ ಅಂತ ಹೇಳಿದಂಥ ಹುಡುಗ ಯಂಗೆಸ್ಟ್ ಭಾರತ ರತ್ನ ಆದ ಅಲ್ವಾ. ಶಹನಾಯಿ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲದಂಥ ಬಿಸ್ಮಿಲ್ಲಾ ಖಾನ್ ಭಾರತ ರತ್ನ ಆದರು. ಬರೀ ಸಂಗೀತ ಒಂದೇ ಅವಲಂಬಿಸಿದಂಥ ಲತಾ ಮಂಗೇಶ್ಕರ್ ಭಾರತ ರತ್ನ ಆದರು. ಆದ್ದರಿಂದ ದಯವಿಟ್ಟು ನಮ್ಮ ಡೆಫಿನೇಷನ್ ಆಫ್ ಇಂಟೆಲಿಜೆನ್ಸ್ ಆ್ಯಂಡ್ ಡಲ್ನೆಸ್ ತರಬೇಡಿ. ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಬುದ್ಧಿವಂತ ಇಲ್ದಿರ ಅಲ್ಲ ಅನ್ನೋಂಗಿಲ್ಲ. ನನ್ನ ಕೆಲಸ ಶಿಕ್ಷಕನಾಗಿ ಇದ್ದೋರೋದಂದರೆ ಮಗುವಿನಲ್ಲಿ ಏನಿಲ್ಲ ಅಂತ ಹುಡುಕೋದಲ್ಲ. ಏನೋ ಶಕ್ತಿ ಇದೆ ಮಗುವಿನಲ್ಲಿ, ಯಾವುದೋ ಶಕ್ತಿ ಇದೆ, ಅದನ್ನು ಹುಡುಕಿ ಹೊರಗೆ ತೆಗಿಬೇಕು ನಾವು. ಮಗುವಿನಲ್ಲಿ ಶಕ್ತಿ ಇದೆ, ಹೊರಗೆ ತೆಗೆಯೋದು ಅದನ್ನು ನೀವು ಮಾಡ್ತೀರಿ ಅಂತ ನಂಬಿಕೆ ಇದೆ. ಪಾಲಕರು ಮತ್ತು ಶಿಕ್ಷಕರು ಇಬ್ಬರು ಸೇರಿ ಮಾಡಬೇಕಾದಂಥ ಕೆಲಸ. ಅದನ್ನು ನನಗೆ ಆದಂಥ ಘಟನೆ ಅದು. ತುಂಬ ಸಣ್ಣ ವಯಸ್ಸಿಗೆ ಅಮೆರಿಕಕ್ಕೆ ಹೋಗ್ಬಿಟ್ಟೆ ಪಾಠ ಮಾಡೋದಕ್ಕೆ. ನಾನು ಪಾಠ ಮಾಡೋಕೆ ಅಲ್ಲಿ ಶುರು ಮಾಡಿದ್ದು ಅಮೆರಿಕದಲ್ಲಿ. 22 ವರ್ಷ ಹುಡುಗ ನಾನು. ನ್ಯೂ ಆರ್ಲಿನ್ ಸ್ಟೇಟ್ ಯೂನಿವರ್ಸಿಟಿ ಅಂತ ಅಲ್ಲಿ ಹೋದೆ. ತುಂಬ ಚಳಿ ಇತ್ತು. ನಾನು ಅಲ್ಲೇ ಇದ್ನಲ್ಲ, ರಾತ್ರಿ ಕ್ಯಾಂಟೀನಿಗೆ ಹೋದೆ. ಹಾಸ್ಟೆಲ್ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಕ್ಯಾಂಟೀನ್ ಇರುತ್ತಲ್ಲ, ಅಲ್ಲಿ ಹೋಗಿ ನಾನು ಊಟ ತಗೊಂಡೆ. ಊಟ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಬಂದ. ಡೂ ಯು ಹ್ಯಾವ್ ಡಿನ್ನರ್ ಅಂತ ಕೇಳ್ದ. ಎಸ್ ಡಿನ್ನರ್ ಇದೆ ಅಂದರು. ದುಡ್ಡು ಕೊಟ್ಟ. 1 ಫಾರ್ ಮೀ 1 ಫಾರ್ ದ ವಾಲ್ ಅಂದ. 1 ಫಾರ್ ಮೀ ಆ್ಯಂಡ್ 1 ಫಾರ್ ದ ವಾಲ್. ನಾವು ವಾಲ್ ಅಂದ್ರೆ ಅವ್ನ ಫ್ರೆಂಡ್ ಇರಬೇಕು, ಇನ್ನೊಬ್ಬ ಇರಬೇಕು, ಹೆಸರು ಇರಬೇಕು ಅಂದ್ಕೊಂಡೆ. ಯಾರೂ ಬರಲಿಲ್ಲ, ಒಬ್ಬನೇ ಊಟ ಮಾಡಿ ಹೋಗ್ಬಿಟ್ಟ ಅವನು. ಅವ್ನು ಕ್ಯಾಂಟೀನ್ ಮ್ಯಾನೇಜರ್ ಏನು ಮಾಡ್ದ ಗೊತ್ತಾ, ಒಂದು ಚೀಟಿ ಬರೆದ, ಡಿನ್ನರ್ ಅಂತ ಬರೆದ, ಬೋರ್ಡಿಗೆ ಅಂಟಿಸ್ದ. ನನಗೇನು ಅರ್ಥ ಆಗಲಿಲ್ಲ. 1 ಫಾರ್ ದಿ ವಾಲ್ ಅಂತ ಹೇಳ್ದ. ಊಟ ಮಾಡಿದ ಒಬ್ಬನೇ, 2 ದುಡ್ಡು ಕೊಟ್ಟಿದ್ದಾನು ಅವನು. ಮರುದಿನ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಹೋದಾಗ 2 ಹುಡುಗರು ಬಂದರು. ಚಳಿಯಲ್ಲಿ ನಡುಗ್ತಾ ಇದ್ದಾರೆ, ಗಡಗಡ ನಡುಗ್ತಾ ಇದ್ದಾರೆ. ಬಂದು, ಯು ಹ್ಯಾವ್ ಎನಿ ಬ್ರೇಕ್ಫಾಸ್ಟ್ ಆನ್ ದ ವಾಲ್ ಅಂತ ಕೇಳಿದರು. ಬ್ರೇಕ್ಫಾಸ್ಟ್ ಆನ್ ದ ವಾಲ್ ಅಂತ ಅವ್ನು ನೋಡ್ದ. ದರ್ ಆರ್ 2 ಬ್ರೇಕ್ಫಾಸ್ಟ್ ಅಂದ. ಕ್ಯಾನ್ ಯು ಗಿವ್ ಅಸ್? ಓಕೆ ಅಂದ. ಅವೆರಡು ಚೀಟಿ ತೆಗೆದ, 2 ಬ್ರೇಕ್ಫಾಸ್ಟ್ ಕೊಟ್ಟ. ಅವ್ರ ಕಡೆ ದುಡ್ಡು ತಗೊಳ್ಳಿಲ್ಲ. ನನಗೆ ಅರ್ಥ ಆಯಿತು, ಎಂಥ ಅದ್ಭುತ ಕೆಲಸ ಅಲ್ವಾ. ಹೋಟೆಲಿಗೆ ಬಂದಂಥವನು ರಾತ್ರಿ ಊಟ ಮಾಡಿದ ಹುಡುಗ ಬರೀ ತಾನೊಬ್ಬನೇ ಊಟ ಮಾಡಿಲ್ಲ, 2 ದುಡ್ಡು ಕೊಟ್ಟಿದ್ದಾನೆ. ತಾನು ಊಟ ಮಾಡಿ 1 ಫಾರ್ ಮೀ 1 ಫಾರ್ ದ ವಾಲ್. ವಾಲ್ ಅಂದರೆ ನೋಟಿಸ್ ಬೋರ್ಡಿಗೆ ಹಾಕ್ಬಿಡಿ ಅಂತ. ಅಂದರೆ ಒಂದು ಫ್ರೀ ಊಟ ಅಲ್ಲಿ ಹಾಕ್ಬಿಡ್ಬೇಕು. ಅಕಸ್ಮಾತ್ ಯಾವುದೋ ಹಸಿದಂಥ ಹುಡುಗ ಅಲ್ಲಿ ಬಂದರೆ ಅವನಿಗೆ ದುಡ್ಡು ತಗೊಳ್ಳಾರದೆ ಊಟ ಕೊಡಬೇಕು, ಬ್ರೇಕ್ಫಾಸ್ಟ್ ಹಾಕ್ಕೊಡ್ಬೇಕು. ಎಷ್ಟು ಚಂದದ ಮಾತ್ರಿ. ನನಗೊಂದು ಖಾತ್ರಿ ಆಯ್ತಪ್ಪ, ಜೀವನದಲ್ಲಿ ಬರೀ ನನಗೋಸ್ಕರ ಬದುಕಿದ್ರೆ ಯಾರೂ ನೆನಪಿಡಲ್ಲ ನಿಮ್ಮನ್ನು. ನಾನು ಕಾಲೇಜಲ್ಲಿ ಮಾಡ್ಬೇಕಾದ್ರೆ ಹೇಳಿದ್ದೆ ಇದನ್ನು, ಒಳಗಡೆ ಹೇಳಿದ್ದೇನೆ ಇದನ್ನು. ನಾನು ಕೆಮಿಸ್ಟ್ರಿ ಪಾಠ ಮಾಡೋದು. ಮಕ್ಕಳಿಗೆ ಕೇಳಿದೆ, ಕೆಮಿಸ್ಟ್ರಿ ಮಾಡ್ತಾ ಮಾಡ್ತಾ ಹಿಂಗೆ ಮಾಡೋದು ಅಭ್ಯಾಸ ನನಗೆ. ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಎಲ್ಲರೂ ಕೈ ಎತ್ತಿದ್ರು. ಅಂದರು ಕೆಮಿಸ್ಟ್ರಿಗೂ ಅಜ್ಜನಿಗೆ ಏನು ಸಂಬಂಧ? ಅದು ಮೇಸ್ಟ್ರು ಕೇಳ್ತಾರಲ್ಲ, ಕೇಳ್ಬೇಕು, ಕೈ ಎತ್ತಿದ್ರು. ಒಂದು 10 ಸೆಕೆಂಡ್ ಬಿಟ್ಟೆ. ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಎಲ್ಲ ಮುಖ ನೋಡಿಕೊಂಡ್ರು. 1-2 ಕೈ ಬಂದು ಮೇಲೆ. ಅಡ್ಡಿಯಲ್ಲಿ ಇಬ್ಬರಿಗಾದ್ರೂ ಗೊತ್ತಲ್ಲ. ಮತ್ತೆ 5 ಸೆಕೆಂಡ್ ಬಿಟ್ಟೆ. ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಒಬ್ರಿಗೂ ಗೊತ್ತಿರಲಿಲ್ಲ. ನಂದು ಆಶ್ಚರ್ಯ ಅಲ್ವಾ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ ಅಂದೆ. ಒಬ್ಬ ಹುಡುಗಿ ಅಜ್ಜಿ ಅಂತ ಹೇಳಿದ್ಲು. ಏನು ಪ್ರಯೋಜನ ಬಿಡಿ ಸರ್ ಅಂದ್ಲು. ಆಕೆ ಕೋಪ ನೋಡ, ಅಮ್ಮ ತಾಯಿ, ನಾನು ನಮ್ಮ ಅಜ್ಜನ ಹೆಸರು ಕೇಳ್ಕತ್ತಿಲ್ಲ, ನಿಮ್ಮ ಅಜ್ಜನ ಹೆಸರು ಕೇಳ್ತೀನಿ, ಏನು ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ನೆನ್ಪಿಡ್ಬೇಕು ಸರ್ ಅಂದ್ಲು. ನೀವು ಸುಮ್ಮನೆ ಕೂತ್ಕೊಮ್ಮ ತಾಯಿ, ಕೂತ್ಕೋ ಅಂತ ಹೇಳಿದೆ. ಆ ಮಕ್ಕಳಿಗೆ ಹೇಳಿದೆ, ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿ, ಇದ್ರೆ ಬಿಟ್ಬಿಡಿ ಅಂದೆ. ಅವ್ರು ಕುರ್ಚಿ ತುದಿ ಕೂತಿದ್ರು, ಏನು ಹೇಳ್ತಾನೆ ಇವನು ಅಂತ. ನಾನು ಹೇಳಿದೆ,
ರಾಮಚಂದ್ರ ಗೊತ್ತಾ ನಿಮಗೆ? ಅಯೋಧ್ಯ ರಾಮ ಗೊತ್ತಾ? ಗೊತ್ತು ಅಂತ ಎಲ್ಲರೂ ಕೇಳ್ತಿದ್ರು. ವೆರಿ ಗುಡ್. ಕೃಷ್ಣ ಗೊತ್ತಾ? ಗೊತ್ತು. ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ, ಪ್ರಾಫೆಟ್ ಮೊಹಮ್ಮದ್, ರಾಮಕೃಷ್ಣ, ವಿವೇಕಾನಂದ, ಬಸವಣ್ಣ ಹೇಳ್ತಾ ಹೋದೆ. ಎಲ್ಲರೂ ಗೊತ್ತು 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 ಅಂದರು. ನಾ ಹೇಳ್ತಿರೋ ದೊಡ್ಡ ತಕರಾರು ಬಂತು ನೋಡಿ ನನಗೆ ಅಂದೆ. ದೊಡ್ಡ ತಕರಾರು ನನಗೆ ಏನಂದರೆ, ರಾಮನ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದ್ನೆಲ್ಲ, ಇವ್ರು ಯಾರು ಮೊಮ್ಮಗ ನಾನಲ್ಲ. ಅದು ಎಲ್ಲರದು ಹೆಸರು ನೆನಪಿಟ್ಟಿದ್ದೇನೆ. ಅದು ನಮ್ಮ ಅಜ್ಜನ ಹೆಸರೇ ನನಗೆ ಗೊತ್ತಿಲ್ಲ. ಯಾಕೆ? ಎಂದಿನ ರಾಮ ರೀ, 9600 ವರ್ಷಗಳಿದ್ದಂಥ ರಾಮ, ಅವನು ನೆನಪಿಟ್ಟಿದ್ದೀನಿ ನಾನು. 3500 ವರ್ಷದಿಂದ ಇದ್ದಂಥ ಕೃಷ್ಣನ್ ನೆನಪಿಟ್ಟಿದ್ದೀನಿ. ಅದು ನಮ್ಮ ಅಜ್ಜನ ಹೆಸರೇ ನೆನಪಿಲ್ಲ. ಯಾಕೆ? ವಿಚಾರ ಮಾಡಿ ಹೇಳಿ ಎಂದೆ. 5 ನಿಮಿಷ ಟೈಮ್ ಕೊಟ್ಟೆ. ನನ್ನ ಕ್ಲಾಸಲ್ಲಿ ಹುಡುಗಿ ಇದ್ಲು, ಪದ್ಮಿನಿ ಪ್ರಿಯದರ್ಶಿನಿ ಅಂತ. ಎಕ್ಸ್ಟ್ರಾಡಿನರಿ ಚೈಲ್ಡ್, ಬ್ರಿಲಿಯಂಟ್ ಚೈಲ್ಡ್. ಆಕೆ ಕಣ್ಣಲ್ಲಿ ನೀರಿತ್ತು. ನಾ ಕೇಳಿದೆ, ಏನಾಯ್ತು ಪದ್ಮಿನಿ, ಯಾಕಮ್ಮ ಕಣ್ಣಲ್ಲಿ ನೀರು ಅಂದೆ. ಆಕೆ ಹೇಳಿದ್ಲು, ಸರ್ ನೀವೇನು ಪ್ರಶ್ನೆ ಕೇಳಿದ್ರಿ, ನನ್ನ ಜೀವನಕ್ಕೊಂದು ದೊಡ್ಡ ಮಾರ್ಗದರ್ಶನ ಆಯಿತು ಸರ್ ಅಂದ್ಲು. ಹೌದಾ, ಏನಾಯ್ತಮ್ಮ ಅಂತ ಕೇಳಿದೆ. ಆಕೆ ಉತ್ತರ ಕೊಟ್ಟಾಗ ಅದು ನನ್ನ ಜೀವನಕ್ಕೆ ಮಾರ್ಗದರ್ಶಿ ಆಯಿತು, ನಿಮಗೂ ಆಗ್ಬೋದು. ಆ ಹುಡುಗಿ ಎಷ್ಟು ಚಂದ ಹೇಳಿದ್ಲು ಗೊತ್ತಾ? ಸರ್ ನೀವು ಕೇಳಿದ್ರಲ್ಲ, ರಾಮ ಗೊತ್ತು, ಕೃಷ್ಣ ಗೊತ್ತು, ಬುದ್ಧ ಗೊತ್ತು, ಮಹಾವೀರ ಗೊತ್ತು, ರಾಮಕೃಷ್ಣ ಗೊತ್ತು, ಬಸವಣ್ಣ ಗೊತ್ತು ಅಂತ ಹೇಳ್ತೀವಿ. ಆದರೆ ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಮಗೆ. ನನಗೆ ಅರ್ಥ ಏನಾಯ್ತು ಗೊತ್ತಾ ಸರ್? ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ ಅಂತ. ಎಂಥ ದೊಡ್ಡ ಮಾತು ಅಲ್ವಾ? ದಯವಿಟ್ಟು ನೋಡಿ, ನೀವೆಷ್ಟೇ ಹಣ ಮಾಡಿ, ದುಡ್ಡು ಮಾಡಿ, ಎಲ್ಲ ಮಾಡಿ, ನಿಮಗೋಸ್ಕರ ಬದುಕಿ 3 ತಲೆಮಾರು ನೆನಪಿಡಲ್ಲ. ಬಸವಣ್ಣವ್ರನ್ನ ಯಾಕೆ ನೆನೆಸ್ತೀವಿ ನಾವು? 900 ವರ್ಷ ಇದ್ದಂಥ ಬಸವಣ್ಣ, 12ನೇ ಶತಮಾನ ಬಸವಣ್ಣ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಬಸವಣ್ಣವ್ರದ್ದು? ಬ್ಯಾಂಕೇ ಇರಲಿಲ್ಲ, ಎಲ್ಲಿ ಬ್ಯಾಲೆನ್ಸ್? ಅವ್ರು ಬರೆದದ್ದೆಲ್ಲ ನಮ್ಮ ಹೃದಯದಲ್ಲಿದೆ. 900 ವರ್ಷಗಳಿದ್ದು ಬರೆದಂಥ ಕನ್ನಡ ಇವತ್ತು ಸಾಧಿಸೋಲ್ಲ ನಮಗೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲ್ಲೂ ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ, ಅದು ಚಂದ ಬರೆದಿದ್ದಾರೆ ಅಲ್ವಾ? ಅಂದರೆ ಯಾರು ಮತ್ತೊಬ್ಬರಿಗೋಸ್ಕರ ಬದುಕಿದ್ರು ಅಂದರೆ ಎಲ್ಲರೂ ಸನ್ಯಾಸಿ ಆಗಬೇಕು ಅಂತ ಹೇಳ್ತಾ ಇಲ್ಲ. ಚೆನ್ನಾಗಿ ಬದುಕಿ, ಪ್ರಾಮಾಣಿಕವಾಗಿ ಗಳಿಸಿ, ಸಂತೋಷವಾಗಿರಿ. ಆದರೆ ಪಕ್ಕದಲ್ಲಿ ಕುಳಿತಂಥವನ ಕಣ್ಣಲ್ಲಿ ನೀರು ಬಂದಾಗ ವಸ್ತ್ರ ತೆಗೆದು ಒರೆಸುವಷ್ಟಾದ್ರೂ ಮನುಷ್ಯತ್ವ ನನಗೆ ಬೇಕಾಗ್ತದೆ. ಇದರ ಮನುಷ್ಯರಾಗೋಲ್ಲ ನಾವು ಅಲ್ವಾ? ದಯವಿಟ್ಟು ಮಕ್ಕಳಿಗೆ ಹೇಳಿ, ಕೊಡೋದ್ರಲ್ಲಿರುವಂಥ ಸುಖ ಪಡ್ಕೊಳ್ಳೋದ್ರಲ್ಲಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಒಂದು ಹೊಸ ಕಾರ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಏನು ಖುಷಿ. ಫೋಟೋ ತೆಗೆದಿದ್ದು, ವರ್ಷದ್ದು, ದಿನಕ್ಕೆ 3 ಸಲ ಬೇಕಾಗಿಲ್ಲ ಹೊಸದಿದ್ದಾಗ, ಆವಾಗಲೇ ಒರೆಸೋದು ನಾವು. ಮೊದಲನೇ ಸ್ಕ್ರ್ಯಾಚ್ ಬೀಳುತ್ತೆ ನೋಡಿ ಬಾನೆಟ್ ಮೇಲೆ, ಯಾವುದಾದ್ರೂ ಆದರೆ ಎದೆಗೆ ಬರೆ ಕೊಟ್ಟಂಗೆ ಆಗ್ಬಿಡುತ್ತೆ. ಅಯ್ಯೋ ಸ್ಕ್ರ್ಯಾಚ್ ಬಿತ್ತು. ಮುಂದೊಂದು 4 ವರ್ಷಕ್ಕೆ ಇನ್ನೊಂದು 50 ಸ್ಕ್ರ್ಯಾಚ್ ಬಿದ್ದಿರ್ತವೆ. ಅವಾಗಲೇ ಇದನ್ನ ಕೊಟ್ಬಿಡೋಣ ಇದನ್ನು ಅಂದರೆ, ಕಾರ್ ತೊಗೊಂಡು ಮೊದಲೇ ದಿವಸ ಇದ್ದಂಥ ಸಂತೋಷ ಈಗ ಉಳಿದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಸಂತೋಷ ಉಳಿಯಲ್ಲ ಭಾಳ ದಿವಸ, ದುಃಖನೂ ಉಳಿಯಲ್ಲ. ಯಾರಾದರೂ ತೀರ್ಕೊಂಡ್ರೆ ಮನೇಲಿ ಅವತ್ತು ಹೇಗಪ್ಪ ಬದುಕೋದು ಅನಿಸುತ್ತೆ. 10 ದಿವಸಕ್ಕೆ ದುಃಖ ಕಮ್ಮಿ ಆಗತ್ತೆ, 10 ವರ್ಷಕ್ಕೆ ಮರೆತೇ ಹೋಗುತ್ತೆ. ಯಾವುದೂ ಶಾಶ್ವತವಾಗಿರಲ್ಲ. ನಾನು ಪಡ್ಕೊಂಡದ್ದು ಯಾವುದೂ ಉಳ್ಕೊಳ್ಳಲ್ಲ, ಆದರೆ ಕೊಟ್ಟದ್ದು ಉಳ್ಕೊಳ್ಳುತ್ತೆ ಯಾವಾಗಲೂ. ನಾನೊಂದು ಉದಾಹರಣೆ ಹೇಳಿ ನಿಲ್ಲಿಸ್ಬಿಡ್ತೇನೆ, ಭಾಳ ಅದ್ಭುತವಾದ ಉದಾಹರಣೆ ಹೇಳ್ತೇನೆ. ದಯವಿಟ್ಟು ಮಕ್ಕಳಿಗೆ ಹೇಳಿ. ಮಕ್ಕಳಿಗೆ ಮೌಲ್ಯ ಕಲಿಸ್ಬೇಕು ಅಂತ ಹೇಳಿಬಿಟ್ಟೆ ನಾನು. ಕಲಿಸೋದು ಹೇಗೆ? ಪಾಠ ಮಾಡಿ ಕಲಿಸೋದಾ? ಪಾಠ ಮಾಡಿ ಮೌಲ್ಯಗಳನ್ನು ಕಲಿಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕಾಗತ್ತೆ. ಯಾವ್ಯಾವುದು ಸಣ್ಣ ಯಶಸ್ಸುಗಳು ಬರ್ತವೆ ಜೀವನದಲ್ಲಿ, ತಲೆ ತಿರುಗಿಸ್ಬಾರ್ದು. ಯಾವಾಗಲೂ ಹಂಬಲ್ ಆಗಿರಬೇಕು. ದಯವಿಟ್ಟು ತಿಳ್ಕೊಳ್ಳಿ, ಯಾವ ಮರ ಎತ್ತರಕ್ಕೆ ಹೋದಷ್ಟು ಬಾಗೋಕ್ಕೆ ಶುರು ಆಗುತ್ತೆ, ಮತ್ತು ಯಾವ ಟೊಂಗೆಯಲ್ಲಿ ಹೆಚ್ಚು ಹಣ್ಣಿದಾವೋ ಆ ಟೊಂಗೆ ಹೆಚ್ಚು ಬಾಗತ್ತೆ. ಹಣ್ಣಿರೋ ಟೊಂಗೆ ಮಾತ್ರ ಬಾಗೋದು, ಹಣ್ಣಿಲ್ಲ ಟೊಂಗೆ ಹಿಂಗೆ ನಿಂತ್ಕೊಳ್ಳುತ್ತೆ. ಆದ್ದರಿಂದ ಬಾಗೋದು ಸೋಲಲ್ಲ, ಅಹಂಕಾರ ಬೇಕಾಗಿಲ್ಲ. ನನಗೆ ಇತ್ತೀಚೆಗೆ ಒಂದು ಘಟನೆ ಆದದ್ದು 3-4 ವರ್ಷದಿಂದ. ಪ್ರತಿ ವರ್ಷ ನಾನು ಪಾಠ ಮಾಡೋಕ್ಕೆ ಅಮೆರಿಕಕ್ಕೆ ಹೋಗ್ತೀನಿ, ಬೇರೆ ದೇಶಗಳಿಗೆ ಹೋಗ್ತೀನಿ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಪಾಠ ಮಾಡ್ತಿದ್ದೆ. ಮಾಡುವಾಗ ಒಂದು ಘಟನೆ ಆಯಿತು. ಮೊದಲೇ ದಿವಸ 2 ತಾಸಿನ ಕ್ಲಾಸ್ ನಂದು. ಸುಮಾರು 40 ಜನ MBA ಹುಡುಗರು, ಎಕ್ಸಿಕ್ಯೂಟಿವ್ MBAs ಎಲ್ಲ ಕೂತಿದ್ದಾರೆ. ಹಿಂದೆಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಕೂತಿರ್ತಾರೆ. ನಾನು 2 ತಾಸು ಮುಗಿದ ತಕ್ಷಣ ಮನುಷ್ಯ ಹಿಂದೆ ಕೂತವನು, ಉದ್ದ ಬಿಳಿ ಕೂದಲು, ದಡ ಬಂದರು ನನ್ನ ಕಡೆಗೆ. ಓಹ್ ಲವ್ಲಿ ಕ್ಲಾಸ್ ಐ ಸೇ, ಯು ಟುಕ್ ಮಿ ಬ್ಯಾಕ್ ಟು ಮೈ ಚೈಲ್ಡ್ಹುಡ್. ನಿಮ್ಮ ಕ್ಲಾಸ್ ತುಂಬ ಚೆನ್ನಾಗಿತ್ತು, ಯು ಟುಕ್ ಮಿ ಬ್ಯಾಕ್ ಟು ಮೈ ಚೈಲ್ಡ್ಹುಡ್ ಅಂದರು. ಥ್ಯಾಂಕ್ ಯು ಸೋ ಮಚ್ ಅಂದೆ. ಒಬ್ಬ ಹುಡುಗಿ ನಾನು ಟ್ರಾವೆಲ್ ಪ್ಲಾನ್ ಮಾಡ್ತಾಳೆ, ಅಮೆರಿಕಾದಲ್ಲಿ ಟ್ರಾವೆಲ್ ಪ್ಲಾನ್, ಹುಡುಗಿ ಕೋಆರ್ಡಿನೇಟರ್ ಅಂತ ಇರ್ತಾಳೆ. ಆಕೆ ಅದು, ಸರ್ ಈ ಜೇಮ್ಸ್ ಕ್ಯಾಲಹ್ಯಾನ್ ಅಂದ್ಲು, ಹೆಸರದು. ಹಲೋ ಜೇಮ್ಸ್ ಅಂತ ಶೇಕ್ ಹ್ಯಾಂಡ್ ಮಾಡಿದೆ. ನಂತರ ಯಾಕೆ ಆ್ಯಡ್ ಮಾಡಿದ್ಲು, ಈಸ್ ಅ ನೋಬಲ್ ಲಾರೆಟ್ ಇನ್ ಎಕನಾಮಿಕ್ಸ್ ಅಂತ. ನನಗೊಂಥರ ಅನಿಸ್ಬಿಡ್ತು. ಒಬ್ಬ ನೋಬಲ್ ಲಾರೆಟ್ ಕ್ಲಾಸಲ್ಲಿ 2 ತಾಸು ಕೂತ್ಕೊಂಡು ಕೇಳಿ ನಿಮ್ಮ ಕ್ಲಾಸ್ ಚೆನ್ನಾಗಿತ್ತು ಅಂತಾನಲ್ಲ, ಸಂತೋಷನಾಯಿತು, ಸ್ವಲ್ಪ ಮುಜುಗರನೂ ಆಯಿತು, ಗೊತ್ತಿಲ್ಲಲ್ಲ ಅಂತ.
ನಾನು ತಕ್ಷಣ ಹೇಳಿದೆ, ಐ ಡಿಂಟ್ ನೋ ದ್ಯಾಟ್ ಯು ಆರ್ ಎ ನೋಬೆಲ್ ಲಾರೇಟ್ ಅಂದೆ. ಆತ ಹೇಳಿದಂಥ ಮಾತು ನನಗೆ ಜೀವನಕ್ಕೆ ಪಾಠ ಆಯಿತು. ಎಷ್ಟು ಚೆನ್ನಾಗಿ ಹೇಳಿದೆ ಗೊತ್ತಾ ಆತ, ಜೇಮ್ಸ್ ಕ್ಯಾಲಹನ್. ಫರ್ಗೆಟ್ ಇಟ್. Nobel Prize is not for me, it is for my economics. Nobel Prize is not for me, it's for my economics. ನನಗೆ ಮೈ ಜುಮ್ ಅಂದ್ಬಿಡ್ತಪ್ಪ. ಸಣ್ಣ ಪದವಿ ಬಂದರೆ, ಸಣ್ಣ ಡಿಗ್ರಿ ಬಂದರೆ ನಾನೇನು ಜಗತ್ತು ಗೆದ್ದಂಗೆ ತಿರುಗಾಡ್ತೀನಲ್ಲ. ಆ ನೊಬೆಲ್ ಬಂದಂಥ ಮನುಷ್ಯ ಹೇಳ್ತಾನೆ, ನನಗಲ್ರಿ ನೊಬೆಲ್ ಪ್ರಶಸ್ತಿ ಬಂದದ್ದು, ಎಕನಾಮಿಕ್ಸ್ ಸಿಗೋದು ಅಂತಾನೆ. ಹಾಗೆ ಅರ್ಥ ಆಯಿತು. ದೆ ಟ್ರಾವೆಲ್ ಸೋ ಲೈಟ್. ನಮಗೊಂದು ಡಿಗ್ರಿ ಬಂದು ನಾವು ನೋಡಬೇಕು, BSc ಆಗಿರ್ತೀನಿ, ಆ ಫೋಟೋ ಹಾಕಿಬಿಟ್ಟು ಹಾಲಲ್ಲಿ ಮೇನ್ ಗೋಡೆ ಮೇಲೆ ಹಾಕಬೇಕು, ದಿನಕ್ಕೆ 3 ಸಲ ನೋಡ್ತಾ ಇರಬೇಕು, ಅದು ಹೌದು ಅಲ್ಲೋ ಅಂತ. ಇವ್ರು ನೊಬೆಲ್ ಪ್ರಶಸ್ತಿ ಬಂದ ನನಗಲ್ಲ ಅಂತಾನೆ. ಬಿಕಾಸ್ ದೆ ಟ್ರಾವೆಲ್ ಲೈಟ್, ದೆ ಟ್ರಾವೆಲ್ ಫಾಸ್ಟ್. ಜೀವನದಲ್ಲಿ ಯಾಕೆ ಫಾಸ್ಟಾಗಿ ಮುಂದೆ ಹೋಗ್ತಾರೆ ಅವರು ಅಂದರೆ ದೆ ಟ್ರಾವೆಲ್ ಲೈಟ್. ನನ್ನ ತಲೆ ಮೇಲೆ ಒಂದು ಚಪ್ಪಡಿ ಕಲ್ಲು ಹಿಡ್ಕೊಂಡು ಕೂತ್ರೆ ಓಡೋಕ್ಕಾಗತ್ತಾ ನನಗೆ? ಐ ಶುಡ್ ಟ್ರಾವೆಲ್ ಲೈಟ್. ಟೆಲ್ ಯುವರ್ ಚಿಲ್ಡ್ರನ್, ಸ್ಟೂಡೆಂಟ್ಸ್, ಅಚೀವ್ಮೆಂಟ್ ಶುಡ್ ನಾಟ್ ಟರ್ನ್ ಯುವರ್ ಹೆಡ್, ಶುಡ್ ಮೇಕ್ ಯು ಪ್ರಿಪೇರ್ ಫಾರ್ ಅನದರ್ ಹೈಯರ್ ಅಚೀವ್ಮೆಂಟ್. ದೊಡ್ಡವರು ಯಾರಿದ್ರು ಕೂಡ ಅತ್ಯಂತ ಮೃದುವಾಗಿರ್ತಾರೆ, ಅಹಂಕಾರ ರಹಿತರಾಗಿರ್ತಾರೆ. ಅಹಂಕಾರ ಬಂದರೆ ಆಗೋಲ್ಲ. ಯು ಆರ್ ಡಿಸೈನ್ ಫಾರ್ ಸಮಥಿಂಗ್ ಗ್ರೇಟ್. ಎವ್ರಿ ಚೈಲ್ಡ್ ಶುಡ್ ಟೆಲ್, ಯು ಆರ್ ಡಿಸೈನ್ ಫಾರ್ ಸಮಥಿಂಗ್ ಗ್ರೇಟ್. ಹ್ಯೂಮನ್ ಪೊಟೆನ್ಷಿಯಲ್ ಇಸ್ ಅನ್ಬಿಲೀವೇಬಲ್ ಪೊಟೆನ್ಷಿಯಲ್ ಇದೆ. ನೀನು ಏನು ಬೇಕಾದರೂ ಮಾಡುವಂಥ ಶಕ್ತಿ ಇರುವಂಥ ಮಗು ಇದೆಯಪ್ಪ, ನೀನು ಬೆಳೆಸಮ್ಮ, ನೀನು ಜೀವನ ಬೆಳೆಸ್ಕೊ. ಯಾವತ್ತು ನೆಗೆಟಿವ್ ವಿಚಾರ ಮಾಡೋದು ಬೇಡ. ಅದು ಕೆಟ್ಟೋಗಿದೆ, ಇದು ಕೆಟ್ಟೋಗಿದೆ, ಯಾಕೆ ತಲೆ ಕೆಡಿಸ್ಕೋತೀರಿ ನೀವು? ಅಂಗಡಿಗೆ ಹೋಗ್ತೀರಿ, ಬಾಳೆಹಣ್ಣು ತಗೋಬೇಕು ಅಂತ ಹೋಗ್ತೀರಿ, ತೂಕ ಹಾಕಿರ್ತಾನೆ ಕೊನೆ, ಬಾರ್ಗೇನ್ ಮಾಡ್ತೀರಿ, ಯಾಕಪ್ಪ ಕಮ್ಮಿ ಕೊಡಲ್ಲ? ಬಾರ್ಗೇನ್ ಮಾಡಿದ್ ಕೂಡ ಕೊಳೆತು ಬಾಳೆಹಣ್ಣು ತಗೋತೀರಾ ನೀವು? ಇಲ್ಲ. ಯು ಪಿಕ್ ಅಪ್ ದ ಬೆಸ್ಟ್ ಬನಾನಾಸ್ ಇನ್ ದ ಬಂಚ್ ಅಲ್ಲ. ಒಂದು ದಿವಸ ಮುಗಿಸುವಂಥ ಬಾಳೆಹಣ್ಣನೇ ಅಷ್ಟು ಹುಡುಕಿ ಆರಿಸ್ಕೊಳ್ಳೋದಾದರೆ, ಜೀವನಕ್ಕೋಸ್ಕರ ನಾನು ನೆಗೆಟಿವ್ ಯಾಕೆ ಆರಿಸ್ಬೇಕು? ನಾನು ಜಗತ್ತಲ್ಲಿ ಒಳ್ಳೇದನ್ನು ಆರಿಸ್ಕೊಳ್ಳಿ, ಯಾವ ಧರ್ಮದಲ್ಲಿರಲಿ, ಯಾವುದೇ ವಿಚಾರ ಒಳ್ಳೇದನ್ನು ಆರಿಸ್ಕೊಳ್ಳಿ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಮೇಕ್ ಯುವರ್ ಲೈಫ್. ಐ ಆಲ್ವೇಸ್ ಆಸ್ಕ್ ದ ಚಿಲ್ಡ್ರನ್, ಹೂಸ್ ಲೈಫ್ ಈಸ್ ದಿಸ್? ಮೈ ಲೈಫ್ ಅಂತಾರೆ. ಓನ್ ಆರ್ ರೆಂಟೆಡ್? ಓನ್. ಶುಡ್ ಬಿ ಕೇರ್ಫುಲ್. ಇಫ್ ಇಸ್ ಓನ್ ಲೈಫ್ ಶುಡ್ ಬಿ ಕೇರ್ಫುಲ್. ಸ್ವಂತ ಮನೆ ಇದ್ರೆ ಏನು ಮಾಡ್ತೀರಿ? ಒಳ್ಳೆ ಬಣ್ಣ ಹಚ್ತೀರಿ, ಒಳ್ಳೆ ಫರ್ನಿಚರ್ ಹಾಕ್ತೀರಿ, ಎಲ್ಲ ಕಸ ತೆಗೆದು ಹೊರಗೆ ಹಾಕ್ತೀರಿ. ಮನೆಗೆ ಎಷ್ಟು ಮಾಡೋರು ಜೀವನಕ್ಕೆ ಇನ್ನೂ ಜಾಸ್ತಿ ಮಾಡ್ಕೋಬೇಕಲ್ಲ. ಒಳಗಿನ ಕಸ ಹೊರಗೆ ಹಾಕಬೇಕು, ಶುದ್ಧವಾಗಿಟ್ಕೋಬೇಕು ಮನೆಯನ್ನ. ಥಿಂಕ್ ಓನ್ಲಿ ಪಾಸಿಟಿವ್, ನಥಿಂಗ್ ನೆಗೆಟಿವ್ ಅಬೌಟ್ ಇಟ್. ನೆಗೆಟಿವ್, ನಾನು ಸೀಮೆ ಎಣ್ಣೆಯಲ್ಲಿ ಕೈ ಹಾಕಿದ್ರೆ ಕೈ ಸೀಮೆ ಎಣ್ಣೆ ವಾಸನೆ ಬರುತ್ತೆ, ಶ್ರೀಗಂಧ ವಾಸನೆ ಬರುತ್ತೆ. ನಾನು ಯಾವುದನ್ನು ತಗೋತೀನಿ ನನ್ನ ಜೀವನ ಹಾಗಾಗತ್ತೆ. ಟೆಲ್ ದ ಚಿಲ್ಡ್ರನ್, ಡೋಂಟ್ ಲುಕ್ ಅಟ್ ನೆಗೆಟಿವ್ಸ್. ದೇರ್ ಆರ್ ನೆಗೆಟಿವ್ಸ್, ಡೋಂಟ್ ಲುಕ್ ಅಟ್ ದೆಮ್. ಲುಕ್ ಅಟ್ ಪಾಸಿಟಿವ್ಸ್ ಅಂಡ್ ಮೇಕ್ ಯುವರ್ ಲೈಫ್ ಸಬ್ಲೈಮ್. ಥ್ಯಾಂಕ್ ಯು ಸೋ ಮಚ್. ಈ ಗೌರಿ ಗಣೇಶಕ್ಕೆ ಬೆಳಗಾವಿ ಜನತೆಗೆ ಸೂಪರ್ ಸುದ್ದಿ. 2% ಇಂದ 20% ವರೆಗೆ ಡಿಸ್ಕೌಂಟ್ ಸಿಗ್ತದೆ. ಹೊಸದು ವಿನೂತನ ವಿಭಿನ್ನ ಗಿಕೋನಾ ಕಾರ್ಡ್ ಈಗ ನಮ್ಮ ಬೆಳಗಾವಿಯಲ್ಲೇ ಶೀಘ್ರದಲ್ಲೇ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ.